ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಆಲೂ ಕರಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ಬೇಯಿಸ್ಕೊಳ್ಳಿ. ಕರಿಗೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಪ್ಯಾನ್ನ ಬಿಸಿ ಮಾಡಿಕೊಂಡು ಒಣಮೆಣಸನ್ನು ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸು, ಅರಿಶಿನ ಪುಡಿ, ಹುಣಸೆ ಹುಳಿ ಮತ್ತು ತೆಂಗಿನಕಾಯಿ ಇಷ್ಟಿದ್ರೆ ಸಾಕು ಮಸಾಲೆಗೆ. ಮಸಾಲೆಯನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಬೇಯಿಸಿರೋ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಪ್ಯಾನ್ನ ಬಿಸಿ ಮಾಡಿಕೊಂಡು ಆಯಿಲ್ ಹಾಕಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಬಿಡೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಇದು ಕೊಂಕಣಿ ಸ್ಟೈಲಿಯ ಪೊಟ್ಯಾಟೊ ಕರಿ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರ್ತದೆ. ಅನ್ನದ ಜೊತೆ, ದೋಸೆ ಜೊತೆ ಎಲ್ಲ ಚೆನ್ನಾಗಿರ್ತದೆ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ ಅದೊಂದು ಕುದಿ ಬರಬೇಕು. ಚೆನ್ನಾಗಿ ಬೇಯಬೇಕು. ಬೆಂದ ತಕ್ಷಣ ಅದಕ್ಕೆ ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಕಲಸಿ 10 ನಿಮಿಷ ಬೇಯಿಸಿ. ಈಗ ಆಲೂ ಮಸಾಲ ರೆಡಿಯಾಗಿದೆ. ಅದಕ್ಕೊಂದು ಚಿಕ್ಕ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಇಂಗು, ಒಣಮೆಣಸು, ಕರಿಬೇವು, ಜೀರಿಗೆ ಹಾಕಿದರೆ ಒಗ್ಗರಣೆ ರೆಡಿಯಾಗಿದೆ. ಅದನ್ನು ಆಲೂ ಮಸಾಲೆಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ. ಈಗ ರುಚಿಯಾಗಿರುವ ಆಲೂ ಕರಿ ರೆಡಿ ಆಗಿದೆ. ಕೊಂಕಣಿ ಸ್ಟೈಲ್ ಪೊಟ್ಯಾಟೊ ಕರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮನೇಲಿ ಒಂದ್ಸಲ ಮಾಡಿ ಕಮೆಂಟ್ಸ್ ಮಾಡಿ.